ಒಮ್ಮೆ ದೇವಿ ಪಾರ್ವತಿ ಶಿವನ ಪತ್ನಿ ಸ್ನಾನ ಮಾಡಬೇಕೆಂದು ಬಯಸಿದರು. ಆ ಸಮಯದಲ್ಲಿ ಅವಳ ಬಳಿಯಲ್ಲಿ ಯಾರೂ ಇರಲಿಲ್ಲ. ಆದ್ದರಿಂದ ಅವಳು ತನ್ನ ದೇಹಕ್ಕೆ ಹಚ್ಚಿದ ಹಳದಿ ಅರಿಶಿನ ಪೇಸ್ಟ್ನಿಂದ ಒಂದು ಸುಂದರ ಬಾಲಕನನ್ನು ಸೃಷ್ಟಿಸಿದರು. ಅವಳ ದೈವಿಕ ಶಕ್ತಿಯಿಂದ ಆ ಬಾಲಕನಿಗೆ ಜೀವ ತುಂಬಿದರು. ಅವನಿಗೆ ಗಣೇಶ್ ಎಂದು ಹೆಸರು ಇಟ್ಟರು. ಪಾರ್ವತಿ ಅವನಿಗೆ ಹೇಳಿದರು, ನೀನು ನನ್ನ ಮಗ. ನಾನು ಸ್ನಾನ ಮಾಡುವ ತನಕ ಬಾಗಿಲನ್ನು ಕಾಯು. ಯಾರನ್ನೂ ಒಳಗೆ ಬಿಡಬೇಡ. ಅವನು ತಾಯಿಯ ಮಾತನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ಬಾಗಿಲ ಬಳಿ ನಿಂತ. ಅಷ್ಟರಲ್ಲಿ ಶಿವ ಮನೆಗೆ ಬಂದರು. ಅವರು ಒಳಗೆ ಹೋಗಲು ಯತ್ನಿಸಿದಾಗ ಗಣೇಶನು ತಡೆದ. ನನ್ನ ತಾಯಿ ಆದೇಶಿಸಿದ್ದಾರೆ. ಯಾರನ್ನೂ ಒಳಗೆ ಬಿಡಬಾರದು ಎಂದನು ಗಣೇಶ. ಶಿವನು ಆಶ್ಚರ್ಯಪಟ್ಟನು. ಈ ಹುಡುಗ ತನ್ನ ಮಗನೆಂಬುದನ್ನು ಅವರಿಗೆ ಗೊತ್ತಿರಲಿಲ್ಲ. ಶಿವನು ಹಲವು ಬಾರಿ ಹೇಳಿದರೂ ಗಣೇಶನು ಹಿಂದೆ ಸರಿಯಲಿಲ್ಲ. ಶಿವನ ಗಣಗಳು ಭಟರು ಬಂದರು. ಅವನನ್ನು ಬದಿಗಿಟ್ಟು ಒಳಗೆ ಹೋಗಲು ಪ್ರಯತ್ನಿಸಿದರು. ಆದರೆ ಚಿಕ್ಕವನಾದರೂ ಗಣೇಶನು ಅಪಾರ ಶಕ್ತಿಯಿಂದ ಅವರನ್ನು ಎದುರಿಸಿದ. ಕೊನೆಗೆ ಕೋಪಗೊಂಡ ಶಿವನು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕಡಿದು ಹಾಕಿದರು. ಪಾರ್ವತಿ ಹೊರಗೆ ಬಂದು ತನ್ನ ಪ್ರಿಯ ಮಗನು ಮೃತನಾದುದನ್ನು ಕಂಡು ದುಃಖದಿಂದ ಕಣ್ಣೀರು ಹಾಕಿದರು. ಕೋಪದಿಂದ ತನ್ನ ಶಕ್ತಿಯನ್ನು ಬಿಡುಗಡೆ ಮಾಡಿ ಸಕಲ ಪ್ರಪಂಚವನ್ನು ನಾಶಮಾಡುವಂತೆ ಬೆದರಿಸಿದರು. ಭಯಗೊಂಡ ದೇವತೆಗಳು ಶಿವನನ್ನು ಬೇಡಿ ಬಾಲಕನನ್ನು ಜೀವಂತಗೊಳಿಸಬೇಕೆಂದು ಕೇಳಿದರು. ಪಾರ್ವತಿ ಸಂತೋಷದಿಂದ ಮಗನನ್ನು ಮಡಿಲಿಗೆ ಎತ್ತಿಕೊಂಡರು. ದೇವತೆಗಳೆಲ್ಲ ಸೇರಿ ಗಣೇಶನನ್ನು ಆಶೀರ್ವದಿಸಿದರು. ಶಿವನು ಘೋಷಿಸಿದರು, ಇನ್ನು ಮುಂದೆ ಗಣೇಶನು ಎಲ್ಲಾ ಅಡಚಣೆಗಳನ್ನು ಹೋಗಲಾಡಿಸುವನು. ಯಾವುದೇ ಶುಭಕಾರ್ಯ ಪ್ರಾರಂಭಿಸುವ ಮುನ್ನ ಮೊದಲು ಗಣೇಶನ ಪೂಜೆ ಮಾಡಬೇಕು. ಆ ದಿನದಿಂದಲೇ ಗಣೇಶನು ವಿಘ್ನಹರ್ತ, ಅಡಚಣೆಗಳನ್ನು ಹೋಗಲಾಡಿಸುವವನು, ಬುದ್ಧಿಯ, ಜ್ಞಾನದ ಮತ್ತು ಯಶಸ್ಸಿನ ದೇವರು ಎಂದು ಪೂಜಿಸಲ್ಪಟ್ಟನು.